Hello, my dear students. In this session, we are going to discuss about the poem The Song of India written by V.K. Gokak. ಇವತ್ತಿನ ಸೆಷನ್ನಲ್ಲಿ ನಾವು ದ ಸಾಂಗ್ ಆಫ್ ಇಂಡಿಯಾ ಎಂಬ ಪದ್ಯವನ್ನು ಓದಕ್ಕೆ ಹೋಗ್ತಿದ್ದೀವಿ. ಇದು 10ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ನ ಒಂದು ಪೋಯಮ್ ಆಗಿರುತ್ತೆ. ಇದನ್ನ ಬರೆದವರು V.K. ಗೋಕಾಕ್ ಅವರು. ನಮಗೆಲ್ಲ ಗೊತ್ತಿರೋ ಹಾಗೆ V.K. ಗೋಕಾಕ್ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ವಿಶೇಷವಾಗಿ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕದವರು. ಮತ್ತು ಇವರು ಧಾರವಾಡದ ಸಾವಣೂರಿನಲ್ಲಿ ಜನಿಸಿದ್ರು ಅಂತೇಳಿ ನೋಡ್ತೀವಿ. ಸೊ ಅದಕ್ಕಿಂತ ಪೋಯಮ್ಗೆ ಹೋಗೋಕ್ಕಿಂತ ಮೊದಲು ಸ್ವಲ್ಪ ಅವರ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಳ್ತಾ ಹೋಗೋಣ. ಲೆಟ್ ಮೀ ಡಿಸ್ಕಸ್ ಅಬೌಟ್ ದ ಪೋಯಟ್ ಆರ್ ಆಥರ್ ಇಂಟ್ರಡಕ್ಷನ್. V.K. Gokak, the poet, was born at Savanuru, Dharwad district, belongs to Karnataka. He received a Padma Shri, Sahitya Academy Award and Jnanapita Award for his works. He was a writer of Navya Kavya movement during 1950s. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪೋಯಿಟ್. ನಮ್ಮ ವಿ ಕೆ ಗೋಕಾಕ್ ಅವರು ವಿ.ಕೆ. ಗೋಕಾಕ್ ಎಂದೇ ಫೇಮಸ್ ಆಗಿ ಪ್ರಸಿದ್ಧರಾದವರು. ಇವರು ನಮಗೆ ಬಹಳ ಅಚ್ಚುಮೆಚ್ಚಿನವರು, ನಮ್ಮ ಸ್ಟೇಟು ಹೆಮ್ಮೆ ಪಡುವಂಥ ಒಬ್ಬ ವ್ಯಕ್ತಿ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಇವರು ನಮ್ಮ ದೇಶದ, ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ನಾಡಿನ ಕನ್ನಡ ನುಡಿಯ ಕೆಲವು ಕೃತಿಗಳಿಗೆ ಜ್ಞಾನಪೀಠ ಅವಾರ್ಡ್ನ ಪಡೆದಿರುವಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಸೊ ಇವರು ಬರೆದಿರುವಂಥ ಒಂದು ಪೋಯಮ್ನ ಓದೋಕ್ಕೆ ನಮಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಲೆಟ್ಸ್ ಡಿಸ್ಕಸ್ ದ ಪೋಯಮ್. ಸ್ವಲ್ಪ ಪೋಯಮ್ ಲೆಂತ್ ಇರೋದ್ರಿಂದ ನಾನು ನಿಮಗೆ ಓದ್ತಾನೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾನು ಮೊದಲಿಗೆ ಮಾಡೆಲ್ ರೀಡಿಂಗು ಕೊಡೋದಿಲ್ಲ, ಬಟ್ ನಾನು ಓದ್ತಾನೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಟಾನ್ಸಾ ವೈಸ್ ಹೋಗೋಣ, ಓಕೆನಾ? ಥ್ಯಾಂಕ್ ಯು. ನೋಡ್ಕೊಳ್ತಾ ಬನ್ನಿ. ಲೆಟ್ಸ್ ಬಿಗಿನ್ ದ ಕ್ಲಾಸ್ ಫ್ರಮ್ ಸ್ಟಾನ್ಸಾ ವೈಸ್. ಮೊದಲನೇ ಸ್ಟಾನ್ಸಾ ನಾನು ನೋಡ್ತೀನಿ, ನೋಡ್ಕೊಳ್ಳಿ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ ಇಟ್. ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದ ಸ್ನೋ ಬಾರ್ನ್ ಪೀಕ್ಸ್, ಆಫ್ ದ 3 seas that wash your palm? Shall I sing of your clear dawn with its pure gold streaks? Said the mother, imperturbable calm. Sing of the beggar and the leper that swarm my streets. Sing of the filth and the dirt that foul my sylvan retreats. ಸೊ ಇಲ್ಲಿ ನಾವು ಈ ಒಂದು ಪೋಯಮ್ನ ಓದುವಾಗ ಒಂದು ಸಂಭಾಷಣೆ ನಡೀತಾ ಇದೆ. ಹಿಯರ್ ವಿ ಆರ್ ಸೀಯಿಂಗ್ ಕಾನ್ವರ್ಸೇಷನ್ ಬಿಟ್ವೀನ್ 2 ಸ್ಪೀಕರ್ಸ್. ಆ 2 ಸ್ಪೀಕರ್ಸ್ ಯಾರು? ಆ ಎರಡು ಸಂಭಾಷಣೆ ಮಾಡ್ತಿರುವಂಥ 2 ವ್ಯಕ್ತಿಗಳು ಯಾರು ಅಂತ ಹೇಳಿದರೆ, ಒಂದು ನಮ್ಮ ಕವಿ, ದಟ್ ಈಸ್ V.K. ಗೋಕಾಕ್, ಆ್ಯಂಡ್ ಈ ಸ್ಪೀಕಿಂಗ್ ವಿತ್ ಅವರ್ ಮದರ್ ಲ್ಯಾಂಡ್. ನಾವೇನೋ V.K. ಗೋಕಾಕ್ ಅವರು ನಮ್ಮ ಭಾರತಾಂಬೆ ಅವ್ರ ಜೊತೆಗೆ ಮಾತಾಡ್ತಿದ್ದಾರೆ. ಭಾರತ ಮಾತೆ, ಭಾರತಾಂಬೆ ಅಂತ ಹೇಳ್ತೀವಿ. ಸೊ ಅವರೊಂದಿಗೆ ಇವರು ಮಾತಾಡ್ತಾ ಇದ್ದಾರೆ, ಕೆಲವು ವಿಷಯಗಳನ್ನ ಹೇಳ್ತಾ ಇದ್ದಾರೆ. V.K. ಗೋಕಾಕ್ ಅವರು ಕೆಲವು ವಿಷಯಗಳನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೇಕಂತ ಆಸೆ ಪಡ್ತಾರೆ. ಅದೇ ರೀತಿ ನಮ್ಮ ಭಾರತ ಮಾತೆ ಅಥವಾ ಭಾರತಾಂಬೆ ಒಂದಿಷ್ಟು ಸಜೆಷನ್ಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ಮಾಡು, ಹೀಗೆ ಮಾಡು, ಅದು ಬೇಡ, ಹೀಗೆ ಮಾಡಿದ್ರೆ ಸರಿ ಅಂತ ಹೇಳ್ತಾ ಹೋಗ್ತಾರೆ. ಅದು ಈ ಒಂದು ಸಂಭಾಷಣೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಸ್ಟಾನ್ಸದಲ್ಲಿ ನಮ್ಮ ಕವಿ ಕೆಲವು ಆಫರ್ ಕೊಡ್ತಾ ಇದ್ದಾರೆ ಅಂತೇಳಿ ನೋಡ್ತಾ ಹೋಗೋಣ. ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ ಇಟ್. ನೋಡಿ, ಕವಿ ಕೇಳ್ತಾ ಐ ಆಸ್ಕ್ ಇಟ್ ಅಂದರೆ ಇಲ್ಲಿ ಐ ಮೀನ್ಸ್ ದ ಪೋಯಟ್ V.K. ಗೋಕಾಕ್. ಅವ್ರು ಕೇಳಿದ್ರಂತೆ, ಆಸ್ಕ್ ಅಂದರೆ ಕೇಳೋದಲ್ವಾ, ಅವ್ರು ಕೇಳಿದ್ರಂತೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಫಾರ್ ಯು ಮೈ ಮದರ್. ನಾನು ನಿನಗೆ ಯಾವ ಹಾಡನ್ನ ಹೇಳಲಿ ಅಮ್ಮ, ಭಾರತ ಮಾತೆ, ನಾನು ನಿನಗೆ ಯಾವ ರೀತಿ ಹಾಡನ್ನ ಹೇಳಲಿ ಅಂತ ಕೇಳ್ತಾರೆ. ಹಾಗೆ ಮತ್ತೆ ಹೇಳುವಾಗ ಅವರೇ ಮತ್ತೆ ಆಪ್ಷನ್ಸ್ ಕೊಡ್ತಾರೆ, ನಾನು ಹೇಗೆ ಆಡಲಿ ಅಂತ, ಇದನ್ನ ಹೇಳ ಅಂತೇಳಿ ಕೇಳ್ತಾರೆ. ನೋಡಿ, ಮೊದಲಿಗೆ ಕೇಳಿದಂತು ಶಾಲ್ ಐ ಸಿಂಗ್ ಆಫ್ ದ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪೀಕ್ಸ್. ನೋಡಿ, ನಮ್ಮ ಭಾರತಕ್ಕೆ ರಕ್ಷಣೆ ಕೊಡುವಂಥ ದೊಡ್ಡ ಬೆಟ್ಟಗಳ ಸಾಲು, ಅದ್ರ ಬಗ್ಗೆ ಹೇಳ ಅಂದರೆ ಹಿಮಾಲಯ ಪರ್ವತಗಳ ಬಗ್ಗೆ ನಾನು ಹಾಡು ಹೇಳ ನಿನಗೆ. ಅದು ಸ್ನೋ ಬಾರ್ನ್ ಪೀಕ್ಸ್, ಅದು ಎಲ್ಲಿ ಏನಾಗಿದೆ, ಹಿಮದಿಂದ ಆವೃತವಾಗಿರುವಂಥದ್ದು, ಹಿಮದಿಂದಲೇ ಹುಟ್ಟಿರುವಂಥ ಪರ್ವತಗಳಾಗಿರುವಂಥ ಹಿಮಾಲಯ ಪರ್ವತದ ಬಗ್ಗೆ ನಿನಗೆ ಹಾಡು ಹೇಳ ಅಂತೇಳಿ ಕೇಳ್ತಾರೆ. ಜೊತೆಗೆ ಶಾಲ್ ಐ ಸಿಂಗ್ ಆಫ್ ದ 3 seas that wash your palm. ಅದ್ರ ಜೊತೆಗೆ ದಕ್ಷಿಣ ಭಾರತವನ್ನು ಅಥವಾ ಕನ್ಯಾಕುಮಾರಿದ ಕೆಳಗಡೆ ಇರುವಂಥ ಹಿಂದೂ ಮಹಾಸಾಗರ ಇರ್ಬೋದು, ಹಾಗೆ ವೆಸ್ಟಲ್ಲಿ ಬರುವಂಥ ಅರಬ್ಬಿ ಸಮುದ್ರ ಇರ್ಬೋದು, ಈಸ್ಟಲ್ಲಿ ಬರುವಂಥ ಬಂಗಾಳಕೊಲ್ಲಿ ಇರ್ಬೋದು, ಅವುಗಳು ಭಾರತಾಂಬೆಯ ಪಾದಗಳನ್ನ ತೊಳಿತಿದ್ದೆ ನೋಡಿ. ಪಾಮ್ ಅಂದರೆ ಭಾರತಾಂಬೆ, ದಕ್ಷಿಣ ಭಾರತ. ನಾವು ಭಾರತಾಂಬೆ ನೋಡಿ ನಾವು ಚಿತ್ರ ತೋರಿಸ್ತೀವಲ್ವ, ಹಾಗೆ ಅಲ್ಲಿ ಭಾರತ ಮಾತೆಯ ಪಾದಗಳನ್ನು ತೊಳೆಯುವಂತೆ ಕಾಣಿಸ್ತಿರೋದ್ರಿಂದ, ಹಾಗೆ ನಿನ್ನ ಪಾದಗಳನ್ನು ತೊಳೆಯುವಂಥ ಈ 3 ಸಮುದ್ರಗಳ ಬಗ್ಗೆ ಹಾಡು ಹೇಳ ಅಂತ ಕೇಳ್ತಾರೆ. ಜೊತೆಗೆ ಮತ್ತೆ ಹೇಳ್ತಾರೆ, ಶಾಲ್ ಐ ಸಿಂಗ್ ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ನೋಡಿ, ಅವ್ರ ಬೆಳಗಿನ ಸೂರ್ಯನ ಉದಯದ ಬಗ್ಗೆ ಹಾಡು ಹೇಳ. ಸೂರ್ಯ ಉದಯ ಆಗುವಾಗ ಅದರ ಕಿರಣಗಳು, ಸೂರ್ಯನ ಕಿರಣಗಳು ಗೋಲ್ಡ್ ಸ್ಟ್ರಿಕ್ಸ್ ಅಂದರೆ ಚಿನ್ನದ ಎಳೆಗಳಂತೆ ಅದು ಕಾಣ್ತಾ ಇರ್ತದೆ, ಅದರ ಕಿರಣಗಳು. ಅದಕ್ಕೆ ಅದು ತುಂಬ ಸುಂದರವಾಗಿರುವಂಥ ಒಂದು
ಸನ್ರೈಸ್ ಆಗಿರುತ್ತೆ. ಅದಕ್ಕೆ ಆ ಒಂದು ಸನ್ರೈಸ್ನ ಬಗ್ಗೆ ನನಗೆ ಹಾಡು ಹೇಳ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ನೋಡಿ, ಈಗ ಅದಕ್ಕೆ ಇದಿಷ್ಟು ಅವರ ನಮ್ಮ ಕವಿಯ ಒಂದಿಷ್ಟು ಬೇಡಿಕೆಗಳು. ದ ಪೋಯಟ್ ಈಸ್ ರಿಕ್ವೆಸ್ಟಿಂಗ್ ದ ಮದರ್ಲ್ಯಾಂಡ್ ಟು ಸಿಂಗ್ ಲೈಕ್ ದೀಸ್ ಸಾಂಗ್ಸ್. ಈ ರೀತಿ ಹಾಡುಗಳನ್ನ ಹೇಳ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ದ ಮದರ್ ಲ್ಯಾಂಡ್ ಈಸ್ ರಿಪ್ಲೈಯಿಂಗ್. ಈಗ ಮದರ್ ಲ್ಯಾಂಡಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ? ಸೆಟ್ ದ ಮದರ್ ಇಂಪರ್ಚರ್ಬಲ್ ಕಾಮ್. ಅವರು ಬಹಳ ಶಾಂತತೆಯಿಂದ ಮೊದಲನೇ ಸ್ಟಾಂಜ ಪ್ರಾರಂಭದಲ್ಲಿ ನಮ್ಮ ಭಾರತಾಂಬೆ ತುಂಬ ಶಾಂತ ಸ್ವಭಾವದವರು. ಅವರು ಕಾಮ್ ಆಗಿ ಕೂಲಾಗಿ ಹೇಳ್ತಾ ಇದ್ದಾರೆ. ಸೆಡ್ ನೋಡಿ ಏನಂತ ಹೇಳ್ತಾರೆ ಈಗ, ಸಿಂಗ್ ಆಫ್ ದ ಬೆಗ್ಗರ್ ಆ್ಯಂಡ್ ದ ಲೆಪರ್ ದಟ್ ಸ್ವಾಮ್ ಮೈ ಸ್ಟ್ರೀಟ್ಸ್. ಓ ಮೈ ಗಾಡ್, ಭಾರತಾಂಬೆ ಹೇಳ್ತಾರೆ, ಬೇಡ ಮಗನೆ, ನೀನು ನಾವು ಹೆಮ್ಮೆ ಪಡುವಂಥ ಹಿಮಾಲಯದ ಬಗ್ಗೆ ಹಾಡು ಹೇಳ್ಬೇಡ, ಸಮುದ್ರಗಳ ಬಗ್ಗೆ ಹಾಡು ಹೇಳ್ಬೇಡ, ತುಂಬ ಬ್ಯೂಟಿಫುಲ್ಲಾಗಿ ಕಾಣುವಂಥ ಸೂರ್ಯೋದಯದ ಬಗ್ಗೆ ಹಾಡು ಹೇಳ್ಬೇಡ. ಆದರೆ ಯಾವ್ದ್ರ ಬಗ್ಗೆ ಹೇಳು ಅಂತ ಹೇಳಿದರೆ, ನನ್ನ ಅಂದರೆ ಭಾರತಾಂಬೆ ಭಾರತ ಹೇಳ್ತಾ ಇದೆ, ದಟ್ ಸ್ವಾಮ್ ಮೈ ನನ್ನ ರಸ್ತೆಗಳು ತುಂಬಿರುವಂಥ ಬೆಗ್ಗರ್ಗಳ ಬಗ್ಗೆ ಅಂದರೆ ಭಿಕ್ಷುಕರ ಬಗ್ಗೆ ನೀನು ಹಾಡು ಹೇಳು. ಲೆಪರ್ ರೋಗಿಗಳ ಬಗ್ಗೆ ನೀನು ಹಾಡು ಹೇಳು. ನನ್ನ ರಸ್ತೆ ಇಡೀ ದೇಶ ಭಿಕ್ಷುಕರಿಂದ ತುಂಬಿದೆ, ಆ ಭಿಕ್ಷುಕರ ಬಗ್ಗೆ ನೀನು ಹಾಡು ಹೇಳು. ಅಂದರೆ ಭಿಕ್ಷುಕರು ಅಂತಂದರೆ ಬಡತನದಿಂದ ತುಂಬಿದೆ, ಆ ನೋವಿಗೋಸ್ಕರ ಹಾಡು ಹೇಳು. ಮತ್ತು ಲೆಪರ್ ನನ್ನ ಜನಗಳು ರೋಗಿಗಳಾಗಿದ್ದಾರೆ, ನೋವಲ್ಲಿದ್ದಾರೆ, ಅವ್ರ ಬಗ್ಗೆ ಹಾಡು ಹೇಳು ಅಂತ ಕೇಳ್ತಾ ಇದೆ. ನೋಡಿದ್ರಾ? ಜೊತೆಗೆ ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ದ ಡರ್ಟ್ ದಟ್ ಫೌಲ್ ಮೈ ಸಿಲ್ವಿಯನ್ ರಿಟ್ರೀಟ್ಸ್ ಅಂತ ಹೇಳ್ತಾರೆ. ಮತ್ತೆ ಹೇಳ್ತಾರೆ ಆ ಭಾರತಾಂಬೆ ಮತ್ತೆ ಹೇಳ್ತಿದೆ, ಜೊತೆಗೆ ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ಡರ್ಟ್, ಕೊಳಕು, ನನ್ನ ಏರಿಯಾಗಳು, ನನ್ನ ಪ್ರದೇಶ, ನನ್ನ ದೇಶ ಕೊಳಕಿನ ತುಂಬಿದೆ, ಕೊಳಚೆ ಪ್ರದೇಶಗಳನ್ನು ತುಂಬಿದೆ, ಅವುಗಳ ಬಗ್ಗೆ ಹಾಡು ಹೇಳು. ದಟ್ ಫೌಲ್ ಮೈ ಸಿಲ್ವಿಯನ್ ರಿಟ್ರೀಟ್ಸ್ ಅಂದರೆ ಸುಂದರವಾದ ಅರಣ್ಯವನ್ನು ಹೊಂದಿರುವಂಥ ಈ ನಮ್ಮ ದೇಶ, ಅದಕ್ಕೆ ಕೊಳಕನ್ನು ಉಂಟು ಮಾಡ್ತಿರುವಂಥ ಏರಿಯಾಗಳನ್ನ, ಅದರ ಒಂದು ಪ್ರತಿಷ್ಠೆಯನ್ನು ಹಾಳು ಮಾಡ್ತಿರುವಂಥ ಕೊಳಕಿನ ಏರಿಯಾಗಳ ಬಗ್ಗೆ ಹಾಡು ಹೇಳು. ಡರ್ಟ್, ಆ ಫಿಲ್ತ್ ಅಂತ ಹೇಳ್ತೀವಿ, ಡರ್ಟ್ ಅಂತ ಹೇಳ್ತೀವಿ ಅಂದರೆ ಕೊಳಚೆ ಪ್ರದೇಶಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ, ಭಾರತಾಂಬೆ ಹೇಳ್ತಾ ಇದೆ. ಇದಿಷ್ಟು ಮೊದಲನೇ ಸ್ಟಾಂಜ. ನೋಡೋಣ, ಲೆಟ್ಸ್ ಗೋ ಟು ದ ಸೆಕೆಂಡ್ ಸ್ಟಾಂಜ. ಮತ್ತೆ ಇಲ್ಲಿಗೆ ನಿಂತೋಯ್ತು. ಫಸ್ಟ್ ಸ್ಟಾಂಜದಲ್ಲಿ ಅವರಿಬ್ಬರು ಮಾತುಕತೆ ಅಲ್ಲಿಗೆ ನಿಂತೋಗಿದೆ. ಮತ್ತೆ ಕವಿಗೆ ಯಾಕೋ ಅದೊಂದು ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ, ಅಮ್ಮನ ಭಾರತಾಂಬೆಯ ರಿಪ್ಲೈ ಇಷ್ಟ ಆಗಲಿಲ್ಲ. ಮತ್ತೆ ಅವ್ರು ಕೇಳ್ತಾರೆ, ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಐ ಆಸ್ಕ್ಡ್. ಒನ್ಸ್ ಅಗೈನ್ ದ ಪೋಯಟ್ ಈಸ್ ಆಸ್ಕಿಂಗ್ ದ ಮದರ್ಲ್ಯಾಂಡ್. ಮತ್ತೆ ಕೇಳ್ತಾ ಇದ್ದಾರೆ, ಶಾಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಟೆಂಪಲ್ಸ್ ಎಪಿಕ್ಸ್ ಇನ್ ಸ್ಟೋನ್, ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್, ದೇರ್ ವೆರಿ ಓನ್. ನೋಡಿ, ಮತ್ತೆ ಕೇಳ್ತಾರೆ ಕವಿ, ಅಮ್ಮ ನಾನು ಮತ್ತೆ ಬೇರೆ ಹಾಡು ಹೇಳ್ತೀನಿ. ಈಗ ಇದನ್ಗೆ ಹೇಳ ನೋಡು, ಏನಂತ ಹೇಳಿದರೆ ಯಾವುದು ಹೇಳಿ ಅಂತ ಹೇಳಿದರೆ, ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್. ನೋಡಿ, ಇತಿಹಾಸ ಪೂರ್ವದಲ್ಲಿ ನಿರ್ಮಾಣವಾಗಿರುವಂಥ ನಮ್ಮ ಪ್ರತಿಷ್ಠೆಯ ಟೆಂಪಲ್ಗಳ ಬಗ್ಗೆ ಹಾಡು ಹೇಳ. ಕಲ್ಲಿನಿಂದ ಕೆತ್ತಿರುವ ಕೊರೆದಿರುವಂಥ ಎಪಿಕ್ ಅಂದರೆ ತುಂಬ ಹಿಂದಿನ ದಂತಕಥೆಗಳಾಗಿರುವಂಥ ಆ ಒಂದು ಟೆಂಪಲ್ಗಳ ಬಗ್ಗೆ, ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ, ಈ ಥರದ ದೊಡ್ಡ ದೊಡ್ಡ ದೇವಾಲಯಗಳ ಬಹಳ ಪ್ರಸಿದ್ಧವಾದ ಟೆಂಪಲ್ಗಳ ಬಗ್ಗೆ ಹಾಡು ಹೇಳ ಅಮ್ಮ ಅಂತೇಳಿ ಕೇಳ್ತಾರೆ. ಜೊತೆಗೆ ಆಫ್ ಯುವರ್ ಚಿಲ್ಡ್ರನ್ ದಟ್ ಡೈಡ್ ಟು ಕಾಲ್ ಯು ದೇರ್ ಓನ್. ನೋಡಿ, ನನ್ನ ದೇಶ, ನನ್ನ ಭಾರತಾಂಬೆ, ನನ್ನ ಮಾತೆ ಅಂತ ಅನ್ಕೊಳ್ಳೋಕ್ಕೆ ಅಂತ ಅನ್ಸ್ಕೊಂಡು ಕರೆಯೋದಕ್ಕೋಸ್ಕರ ಪ್ರಾಣ ಕೊಟ್ಟರಲ್ಲ ನಿನಗೋಸ್ಕರ ಅಂಥ ಮಕ್ಕಳುಗಳ ಬಗ್ಗೆ ಹಾಡು ಹೇಳ. ನಿನ್ನ ಹೆಮ್ಮೆಯ ಮಕ್ಕಳುಗಳು, ನಿನಗೋಸ್ಕರ ಪ್ರಾಣ ಕೊಟ್ಟಂಥ ಸೈನಿಕರಾಗಿರ್ಬೋದು, ಮಹಾನ್ ವ್ಯಕ್ತಿಗಳಾಗಿರ್ಬೋದು, ಆ ಥರದವ್ರಿಗೋಸ್ಕರ ಹಾಡು ಹೇಳ ಅಂತೇಳಿ ಕೇಳ್ತಾರೆ ಮಹಾನ್ ಕವಿ ನಮ್ಮ ವಿ.ಕು. ಗೋಕಾಕ್ ಅವ್ರು ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಮತ್ತೆ ಮುಂದೆ ನೋಡೋಣ, ಎರಡನೇ ಸ್ಟಾಂಜದಲ್ಲಿ ಕಂಟಿನ್ಯೂ ಮಾಡೋಣ. ಅದಕ್ಕೆ ಹೇಳ್ತಾರೆ, ಮತ್ತೆ ಆಫ್ ದ ಪಿಯರ್ಸ್ ಆ್ಯಂಡ್ ದ ಪ್ರಾಫಿಟ್ಸ್ ದಟ್ ಹಿ ವುಡ್ ದ ಸ್ಟ್ರೈಟ್ ಪಾತ್ ಫಾರ್ ದ ಮ್ಯಾನ್ ದಟ್ ಪ್ಲೀಮ್ಸ್ ಅಲೋನ್. ಮತ್ತೆ ಕೇಳ್ತಾರೆ, ಅದಷ್ಟೇ ಅಲ್ಲದೆ ಅಮ್ಮ ನಾನು ನನ್ನ ದೇಶದ ಸಾಧು ಸಂತರ ಬಗ್ಗೆ ಹಾಡು ಹೇಳ, ಪ್ರವಾದಿಗಳ ಬಗ್ಗೆ ಹಾಡು ಹೇಳ. ಯಾಕೆಂದರೆ ಅವರು ಒಬ್ಬ ಪಿಲಿಗ್ರಿಮ್ ಅಂದರೆ ಒಬ್ಬ ಏನಂತ ಹೇಳ್ಬೋದು, ಪವಿತ್ರ ಸ್ಥಳಗಳಿಗೆ ಪ್ರವಾಸ ಮಾಡುವಂಥ ಜನಗಳಿಗೆ ಸರಿಯಾದ ದಾರಿಯನ್ನು ನೋಡಿ, ಸ್ಟ್ರೈಟ್ ಪಾತ್, ನೇರವಾದ ದಾರಿಯನ್ನು, ಸರಿಯಾದ ದಾರಿ ತೋರಿಸಿದಂಥ, ಒಳ್ಳೆ ಮೋಕ್ಷದ ದಾರಿಯನ್ನು ತೋರಿಸಿದಂಥ, ಮುಕ್ತಿಯ ದಾರಿ ತೋರಿಸಿದಂಥ ನಮ್ಮ ಸಾಧು ಸಂತರ ಬಗ್ಗೆ ಹಾಡು ಹೇಳ ಅಂತೇಳಿ ಕೇಳ್ತಾರೆ. ಅದಕ್ಕೆ ಈಗ ನೋಡಿ ಮತ್ತೆ ಹೇಳ್ತಾರೆ, ಸೆಟ್ ದ ಮದರ್ ಇನ್ ಇಂಡಿಗ್ನೆಂಟ್ ವರ್ಡ್ಸ್. ನೋಡಿ, ಈಗ ಮದರ್ ಏನು ಮಾಡ್ತಾರೆ, ಆ ಅಮ್ಮ ಕೂಡ ಈಗ ಹೇಳ್ತಾ ಇದ್ದಾರೆ, ಸ್ವಲ್ಪ ಒಂದು ಸ್ವಲ್ಪ ಅಸಡ್ಡೆಯ ಮನೋಭಾವದಲ್ಲಿ, ಸ್ವಲ್ಪ ಕೋಪದ ಮನೋಭಾವದಲ್ಲಿ ಅಮ್ಮ ರಿಪ್ಲೈ ಮಾಡ್ತಿದ್ದಾರೆ. ಈಗ ಭಾರತಾಂಬೆ ರಿಪ್ಲೈ ಮಾಡ್ತಿದೆ, ದಟ್ ಬೀಟ್ ಇನ್ ಟು ಮೈ ಇಯರ್ಸ್ ಲೈಕ್ ಗಾಂಗ್, ದಟ್ ಲೀವ್ ಅಬೌಟ್ ಮೀ ಅ ಪಿಟಿಫುಲ್ ಥಿಂಗ್ ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್. ಅದು ಹೇಳ್ತಾರೆ,
ಈಗ ನೀನು ಹೇಳ್ತಿರುವಂಥದ್ದು ಎರಡನೇ ಸರಿ ಮತ್ತೆ ನಾನು ಆಗಲೇ ಹೇಳಿದ್ರು ನೀನು ಎರಡನೇ ಸರಿ ಹೇಳ್ತಿದೆಯಲ್ಲ, ಮತ್ತೆ ಇದು ಹೇಳ ಅದು ಹೇಳ ಅಂತ ಆಪ್ಷನ್ ಕೊಡ್ತೀಯಲ್ಲ, ಅದಕ್ಕೆ ಸ್ವಲ್ಪ ಏನಾಗ್ತಿದೆ ಅಂದರೆ ದಟ್ ಬೀಟ್ ಇನ್ ಟು ಮೈ ಹಿಯರ್ಸ್ ಲೈಕ್ ಗಾಂಗ್. ನೀನು ಮತ್ತೆ ಹೇಳ್ತಿರೋದು ಹೇಗಿದೆ ಅಂದರೆ ನನಗೆ ನನ್ನ ಕಿವಿಗೆ ಜಾಗಟೆ ಬಡ್ದಂತಿದೆ, ನನ್ನ ಕಿವಿಗೆ ಜಾಗಟೆ ಬಡ್ದಂತಿದೆ. ಆದರೆ ಬೇಡ ನೋಡಿ ಹೇಗೆ ಹೇಳು ಅಂತ ಮತ್ತೆ ಹೇಳ್ತಾರೆ ಅಂದರೆ ಲೈಕ್ ಗ್ರೇಟ್ ವೈಟ್ ಬರ್ಡ್ಸ್ ದಟ್ ಫ್ಲೀವ್ ಅಬೌಟ್ ಮೀ ಎ ಪಿಟಿಫುಲ್ ಥಿಂಗ್. ನೋಡಿ ಅಂದರೆ ನೀನು ಏನು ಮತ್ತೇನು ಮಾಡು ಅಂದರೆ ಒಂದು ಪಿಟಿಫುಲ್ ಥಿಂಗ್, ಒಂದು ಸಣ್ಣ ಪಕ್ಷಿ ಕನಿಕರ ತೋರಿಸುವಂತೆ ನೀನು ಕಾಣ್ತಾ ಇದ್ದೀನಿ ನನಗೆ. ಅದಕ್ಕೆ ನಾನು ನಿನ್ನ ಕೋಪ ಮಾಡ್ಕೋತಿಲ್ಲ, ಬಿಡ್ತಾ ಇಲ್ಲ. ನೀನು ಏನು ಮಾಡು ಅಂತಂದರೆ ಹಾಗೆ ಮಾಡಬೇಡ. ಏನು ಮಾಡು ಅಂದರೆ ಸಿಂಗ್ ಆಫ್ ದ ಮಿಲಿಯನ್ಸ್ ದಟ್ ಟಾಯ್ಲ್, ಸಿಂಗ್ ಆಫ್ ದ ರಿಂಕಲ್ಡ್ ಫೇಸ್. ನೋಡಿ ಮತ್ತೇನು ಮಾಡು, ಸಿಂಗ್ ಆಫ್ ದ ಮಿಲಿಯನ್ಸ್ ದಟ್ ಟಾಯ್ಲ್, ಕಷ್ಟಪಡುವ, ಹಾರ್ಡ್ ವರ್ಕ್ ಮಾಡುವಂಥ, ತುಂಬ ಕಷ್ಟಪಟ್ಟು ದುಡಿಯುವಂಥ ಲಕ್ಷಾಂತರ ಕೋಟ್ಯಾಂತರ ಜನಗಳಿದ್ದಾರೆ, ಅವ್ರ ಬಗ್ಗೆ ಹಾಡು ಹೇಳು. ಎಷ್ಟೋ ತ್ಯಾಗಗಳನ್ನ ಮಾಡಿ ದುಡಿತಾ ಇದ್ದಾರೆ, ಬಡತನದಿಂದಾಗಿ ನಿರುದ್ಯೋಗದಿಂದಾಗಿ ಎಲ್ಲೆಲ್ಲೋ ಸಣ್ಣ ಸಣ್ಣ ಕೆಲಸಗಳನ್ನ ತುಂಬ ಲಕ್ಷಾಂತರ ಜನಗಳು ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಜೀವನ ನಡೆಸೋದಕ್ಕೆ, ಅಂಥವ್ರ ಬಗ್ಗೆ ಹಾಡು ಹೇಳು ಅಂತ ಹೇಳ್ತಾರೆ. ಜೊತೆಗೆ ಸಿಂಗ್ ಆಫ್ ದ ರಿಂಕಲ್ಡ್ ಫೇಸಸ್. ನೋಡಿ ಏನು ಮಾಡ್ತಾರೆ, ಚಿಂತೆ ಮಾಡಿ ಯೋಚನೆ ಮಾಡಿ ಬಾಧೆಯಿಂದ ಸುಕ್ಕಾಗಿರುವಂಥ ಮುಖಗಳು ನೋಡು, ಮುಖಗಳು ಸುಕ್ಕುಗಟ್ಟಿ ಹೋಗಿದೆ, ಎಷ್ಟೋ ಬಾಧೆಗಳು ಎಷ್ಟೋ ನೋವುಗಳನ್ನ ಅನುಭವಿಸಿ ಮುಖಗಳು ಸುಕ್ಕುಗಟ್ಟಿ ಹೋಗಿದೆ, ಅಂಥವ್ರ ಬಗ್ಗೆ ಹಾಡು ಹೇಳು ಅಂತ ಹೇಳ್ತಾರೆ. ಜೊತೆಗೆ ಇಂಡೆಕ್ಸಿಂಗ್ ಇಗ್ನೋರೆನ್ಸ್. ನೋಡಿ ಏನಾಗಿದೆ, ಸಿಂಗ್ ಆಫ್ ದ ರಿಂಕಲ್ಡ್ ಫೇಸ್, ಇಂಡೆಕ್ಸಿಂಗ್ ಎಷ್ಟೋ ಜನ ತಾತ್ಸಾರ ಮಾಡಿ ಅವರೇನಾಗಿದ್ದಾರೆ, ಮುಖ ಸುಕ್ಕುಗಟ್ಟಿ ಹೋಗಿದೆ, ಜನಗಳು ಅವ್ರನ್ನ ಸಮಾಜ ಅವ್ರನ್ನ ತಾತ್ಸಾರ ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ, ಇಗ್ನೋರ್ ಮಾಡುತ್ತೆ, ಜನಗಳು ಇಗ್ನೋರ್ ಮಾಡ್ತಾರೆ, ಲಿಂಗಭೇದ ಆಗುತ್ತೆ, ವರ್ಣಭೇದ ಆಗುತ್ತೆ. ಈ ಎಲ್ಲ ವಿಷಯಗಳು ನಿನ್ಗೆ ನೆನಪಾಗಲ್ವಾ ಮಗನೇ, ನೀನು ಅವುಗಳ ಬಗ್ಗೆ ಹಾಡು ಹೇಳು ಅಂತೇಳಿ ನಮ್ಮ ಭಾರತಾಂಬೆ ಹೇಳ್ತಾ ಇದೆ. ಸಿಂಗ್ ಆಫ್ ದ ಹೆಲ್ಪ್ಲೆಸ್ ಚೈಲ್ಡ್ ಬಾರ್ನ್ ಇನ್ ಅ ಬ್ಲೀಕ್ ಡಾರ್ಕ್ ಹೋಮ್. ನೋಡಿ ಆರ್ಫನ್ಸ್ಗಳ ಬಗ್ಗೆ ಹಾಡು ಹೇಳು ಅಂತ ಹೇಳ್ತಿದೆ, ಅನಾಥ ಮಕ್ಕಳುಗಳ ಬಗ್ಗೆ ಹಾಡು ಹೇಳು. ಎಷ್ಟೋ ಮಕ್ಕಳುಗಳು ಕತ್ತಲಲ್ಲಿ ಬದುಕ್ತಾ ಇದ್ದಾರೆ, ಕತ್ತಲ ಮನೇಲಿ ಜನಿಸಿದ್ದಾರೆ, ಅವ್ರಿಗೆ ಮನೆ ಇಲ್ಲ, ರಸ್ತೆಯಲ್ಲಿ ಬದುಕ್ತಿದ್ದಾರೆ ಅಂತೇಳಿ. ಬಾರ್ನ್ ಇನ್ ಅ ಬ್ಲೀಕ್ ವೆರಿ ಪೂರ್. ನೋಡಿದ್ರೆ ತುಂಬ ಬಡತನದಲ್ಲಿ ಬದುಕಿರುವಂಥ ಮಕ್ಕಳುಗಳ ಬಗ್ಗೆ ಹಾಡು ಹೇಳು. ಹೆಲ್ಪ್ಲೆಸ್, ಅವರಿಗೆ ಅಸಹಾಯಕತೆ ಇರುವಂಥ ಮಕ್ಕಳುಗಳ ಬಗ್ಗೆ ಹಾಡು ಹೇಳು. ಅನಾಥರ ಬಗ್ಗೆ ಹಾಡು ಹೇಳು ಅಂತೇಳಿ ನಮ್ಮ ಮಾತೆ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಈ ಎಲ್ಲ ನೋಡುವಾಗ ಒಂದು ಕಡೆ ನಮ್ಮ ಕವಿ ಹೆಮ್ಮೆ ಪಡುವಂಥ ವಿಷಯಗಳ ಬಗ್ಗೆ ಹಾಡು ಹೇಳ ಅಂತ ಅಮ್ಮನ ಹತ್ರ, ಭಾರತಾಂಬೆ ಹತ್ರ ಕೇಳಿದರೆ ಭಾರತಾಂಬೆ ಮಾತ್ರ ಹೆಮ್ಮೆ ಪಡೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅವರು ತನ್ನ ಎಲ್ಲ ಸಮಸ್ಯೆಗಳನ್ನ ಸರಿಪಡಿಸೋ ದಾರಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ ಭಾರತಾಂಬೆ. ಅಂದರೆ ನನ್ನಲ್ಲಿ ಇಷ್ಟೊಂದು ಡಿಫೆಕ್ಟ್ ಇದೆ, ನೀನು ಹಾಡು ಹೇಳು ಅಂತ ನಾನು ಹೇಗೆ ಹೇಳಿ ಅಂತೇಳಿ ಕೇಳ್ತೇನೆ. ಜೊತೆಗೆ ಒಂದು ವೇಳೆ ನೀನು ಹೇಳೋದಾದರೆ ಈ ಥರ ಸಮಸ್ಯೆಗಳನ್ನ ಹೇಳು, ಅದನ್ನು ಸರಿಪಡಿಸೋ ದಾರಿಯನ್ನು ಕೂಡ ನಾವು ಹುಡುಕ್ಬೋದು ಅನ್ನೋ ಆಲೋಚನೆ ನಮ್ಮ ಭಾರತಾಂಬೆದಾಗಿರಬಹುದು ಅಂತ ಅನ್ಕೋತೀನಿ. ಹಾಗಾಗಿ ಈ ಒಂದು ಎರಡನೇ ಸ್ಟಾನ್ಸಲ್ಲೂ ಕೂಡ ನಮ್ಮ ಕವಿ ಹಾಡನ್ನು ನಮ್ಮ ಭಾರತಾಂಬೆ ಒಪ್ಕೋತಾ ಇಲ್ಲ. ಆದರೆ ಅವರ ಸಜೆಷನ್ಸು ಬೇರೆ ರೀತಿ ಇದೆ. ಬಡವರ ಬಗ್ಗೆ ಹಾಡು ಹೇಳು, ಮುಖ ಸುಕ್ಕುಗಟ್ಟವ್ರ ಬಗ್ಗೆ ಹಾಡು ಹೇಳು, ಸಮಾಜದಿಂದ ತಾಸರಾಗಿರೋರ ಬಗ್ಗೆ ಹಾಡು ಹೇಳು, ಸಮಾಜದಿಂದ ದೊಬ್ಬಲ್ಪಟ್ಟವ್ರ ಬಗ್ಗೆ ಹಾಡು ಹೇಳು, ಅನಾಥರ ಬಗ್ಗೆ ಹಾಡು ಹೇಳು, ಅಸಹಾಯಕ ಜನಗಳ ಬಗ್ಗೆ ಹಾಡು ಹೇಳು ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕವಿಗೆ ಅದು ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ, ಒಂದು ವೇಳೆ ಅವ್ರು ಮತ್ತೆ ಆಪ್ಷನ್ಸ್ ಕೊಡ್ತಾರೆ ನೋಡೋಣ ಮುಂದೆ ನೋಡೋಣ. ನೋಡಿ ಮೂರನೇ ಸ್ಟಾನ್ಸ ಮತ್ತೆ ಬರ್ತಾ ಇದ್ದೀವಿ. ಇಲ್ಲೂ ಕೂಡ ನಮ್ಮ ಕವಿ ಈಗ ಹೇಳ್ತಾ ಇದ್ದಾರೆ, ನರ್ವಸ್ ಐ ಯೆಟ್ ವುಡ್ ಆಸ್ಕ್. ಓ ಮೈ ಗಾಡ್, ನಮ್ಮ ಕವಿಗೆ ಸ್ವಲ್ಪ ನರ್ವಸ್ ಆಯಿತು ಅಂದರೆ ಸ್ವಲ್ಪ ಬೇಜಾರಾಯಿತು ಅಂತ ಅನ್ಕೋಬೋದು. ಅವ್ರು ಹೇಳ್ತಾರೆ ಐ ಯೆಟ್ ವುಡ್ ಆಸ್ಕ್, ಮತ್ತು ಕೇಳ್ತಾರೆ ಡಿಂಗ್ ಇಟ್ ಮೈ ಟಾಸ್ಕ್. ಅಂದರೆ ಯಾವ ಥರ ಕೇಳ್ತಾರೆ ಅಂದರೆ ನೋ ನಾನು ಕೇಳಲೇಬೇಕು, ಇದು ನನ್ನ ಕರ್ತವ್ಯ ಅನ್ನೋ ರೀತಿ. ಇದು ಐ ಥಿಂಕ್ ಇಂದಿನ ವಿಷಯಗಳು ಕೂಡ ಅವರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಅಮ್ಮ ಭಾರತಾಂಬೆ ಒಪ್ಕೊಳ್ಳಿಲ್ವಲ್ಲ, ಅದಕ್ಕೆ ಈಗ ಮೂರನೇ ಸರಿ ಮತ್ತೆ ಕೇಳ್ತಾ ಇದ್ದಾರೆ. ಅದು ಹೇಗೆಂದರೆ ನಾನು ಇದನ್ನ ಬಿಡಲೇಬಾರ್ದು, ಇದು ನನ್ನ ಕೆಲಸ ಅನ್ನೋ ರೀತಿ ಅವರು ಮತ್ತೆ ನಮ್ಮ ಕವಿ ಕೇಳ್ತಾ ಇದ್ದಾರೆ. ಮತ್ತು ವಾಟ್ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್, ವಾಟ್ ಸಾಂಗ್ ಮತ್ತೆ ಅಮ್ಮ ಯಾವ ಹಾಡು ಹೇಳಿ ನಾನು ನಿನಗೆ, ಯಾವ ಹಾಡು ಹೇಳು, ನಾನು ಯಾವ ಹಾಡು ಹೇಳಿ ನಿನಗೆ ಅಂತೇಳಿ ಬಹಳ ಮತ್ತೆ ಅಮ್ಮನ ಹತ್ರ ಭಾರತಾಂಬೆ ಹತ್ರ ಕವಿ ಕೇಳ್ತಾ ಇದ್ದಾರೆ. ಅದಕ್ಕೆ ಈಗ ಮತ್ತೆ ಆಪ್ಷನ್ ಕೊಡ್ತಾರೆ ನೋಡಿ, ಶಾಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಆ್ಯಂಡ್ ಲೇಕ್ ಆಫ್ ಸ್ಟೀಲ್ ಮಿಲ್ಸ್ ದ ಶಿಪ್ ಬಿಲ್ಡಿಂಗ್ ಯಾರ್ಡ್. ಮತ್ತೆ ಹೇಳ್ತಾರೆ ನಾನು ನಮ್ಮ ದೇಶದ ಹಿರಿಮೆಯನ್ನು ಎತ್ತಿಡಿಯುವಂಥ ಡ್ಯಾಮ್ಗಳ ಬಗ್ಗೆ ಹಾಡು ಹೇಳ, ಇಲ್ಲ ಲೇಕ್ ಸರೋವರಗಳ ಬಗ್ಗೆ ಹಾಡು ಹೇಳ ಅಂತೇಳಿ ಮತ್ತೆ ಆಪ್ಷನ್ ಕೊಡ್ತಾರೆ. ಮತ್ತು ಆಫ್ ಸ್ಟೀಲ್ ಮಿಲ್ಸ್, ನೋಡಿ ಸ್ಟೀಲ್ ಮಿಲ್ಗಳ ಬಗ್ಗೆ ಹೇಳ, ಕಬ್ಬಿಣದ ಉಕ್ಕು ಕಾರ್ಖಾನೆಗಳು, ಕಬ್ಬಿಣದ ಕಾರ್ಖಾನೆಗಳು ಇದಾವಲ್ವಾ, ಅವುಗಳ ಬಗ್ಗೆ ಹಾಡು ಹೇಳ. ನಾವು ಇಡೀ ಪ್ರಪಂಚಕ್ಕೆ ಕಬ್ಬಿಣವನ್ನು ರಫ್ತು ಮಾಡ್ತೀವಲ್ವಾ, ಅದು ನಮ್ಮ ಹೆಮ್ಮೆ ಅಲ್ವಾ, ಅದ್ರ ಬಗ್ಗೆ ಹಾಡು ಹೇಳ ಅಂತ ಕೇಳಿ. ಮತ್ತು ಶಿಪ್ ಬಿಲ್ಡಿಂಗ್ ಯಾರ್ಡ್, ನೋಡಿ ಹಡಗುಗಳನ್ನ ಕಟ್ಟುವಂಥ ಯಾರ್ಡ್ಗಳ ಬಗ್ಗೆ, ಸ್ಥಳಗಳ ಬಗ್ಗೆ ಹಾಡು ಹೇಳ. ನಾವು ನೋಡಿ ಹಡಗುಗಳನ್ನ ಕಟ್ಟಿ ಸಮುದ್ರದ ಮೇಲೆ ಪ್ರಯಾಣ ಮಾಡುವಂಥ ಟೆಕ್ನಾಲಜಿನ ನಾವು ಹೊಂದಿದ್ದೀವಿ. ಹಾಗಾಗಿ ಆ ಒಂದು ಹೆಮ್ಮೆಯ ಬಗ್ಗೆ ಹೇಳ ಅಂತೇಳಿ ಕೇಳ್ತೀನಿ. ಜೊತೆಗೆ ಆಫ್ ದ ಮೆನ್ ದಟ್ ವರ್ಕ್ ಹಾರ್ಡ್ ಟು ಟೆಕ್ನಾಲಜೈಸ್. ಮತ್ತೆ ಹೇಳ್ತಾರೆ, ಅಥವಾ ಒಂದು ವೇಳೆ ನಾನು ನನ್ನ ದೇಶವನ್ನು ದೊಡ್ಡದಾಗಿ ಆಟೋಮಿಕ್ ಏಜಿಗೆ ಅಂದರೆ ಒಂದು ಪರಮಾಣು ಯುಗಕ್ಕೆ ತಂದಿರುವಂಥ ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಿರುವಂಥ ಜನಗಳ ಬಗ್ಗೆ ಹಾಡು ಹೇಳ.
ಫಾರ್ IT ಇರ್ಬೋದು, ಸಾಫ್ಟ್ವೇರ್ ಕಂಪ್ನೀಸ್ ಇರ್ಬೋದು ಅಲ್ವಾ, ತಂತ್ರಜ್ಞಾನದಲ್ಲಿ ನಾವು ಭಾರತವನ್ನು ಎತ್ತಿ ಹಿಡಿತಿರುವಂಥ ಹಲವಾರು ವಿಜ್ಞಾನಿಗಳಿರ್ಬೋದು. ಅವರ ಬಗ್ಗೆ ಹಾಡಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಇವತ್ತು ನಾವು ಪರಮಾಣು ಬಾಂಬನ್ನ ಅಣುಬಾಂಬ್ಗಳನ್ನ ಯೂಸ್ ಮಾಡ್ತಿದ್ದೀವಲ್ವಾ, ಆ ಎಲ್ಲ ವಿಷಯಗಳ ಬಗ್ಗೆ ಅಂದರೆ ಅದೆಲ್ಲ ನಮ್ಮ ಹೆಮ್ಮೆನೇ, ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ. ನಾವು ಯಾವ ದೇಶಗಳಿಗೂ ಕಡಿಮೆ ಇಲ್ಲ ಅನ್ನೋ ಒಂದು ಮನೋಭಾವ ತರುವಂಥ ವಿಷಯಗಳು. ಹಾಗಾಗಿ ಈ ಒಂದು ಹೆಮ್ಮೆಯನ್ನು ಉಂಟು ಮಾಡಿದಂಥ ಜನಗಳ ಬಗ್ಗೆ ಹಾಡೇಳ ಅಂತೇಳಿ ಮತ್ತೆ ಕೇಳ್ತಾ ಇದ್ದಾರೆ. ಮುಂದೆ ನಮ್ಮ ಅಮ್ಮ ಭಾರತಾಂಬೆ ಅಂತ ಹೇಳ್ತಾರೆ, ನೋಡ್ತವಣ ಇಲ್ಲಿ ಸೆಟ್ ದ ಮದರ್ ಆಫ್ ದೀಸ್ ಯು ಮೇ ಸಿಂಗ್. ಮಗನೇ ನೀನು ಇವುಗಳ ಬಗ್ಗೆ ಹಾಡು ಹೇಳ್ಬೋದು ಅಂತ ಕೇಳ್ತಾರೆ. ಯಾವುಗಳ ಬಗ್ಗೆ ಅಂತೇಳಿ ಕೆಳಗಡೆ ಲಿಸ್ಟ್ ಕೊಡ್ತಾರೆ, ಅಮ್ಮ ಭಾರತಾಂಬೆ ಕೊಡ್ತಾರೆ ನೋಡಿ. ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ early and late of iron men that come in their wake of class war and its correlate. ಹೌದೌದು, ನೀನು ಇವುಗಳು ಹೇಳ್ಬೋದು, ಜೊತೆಗೆ ಇದನ್ನು ಕೂಡ ಹೇಳು ಮಗನ ಅಂತೇಳಿ ಕೇಳ್ತಾರೆ. ಏನು ಹೇಳ್ತಾರೆ ಹೇಳು ಅಂತ ಹೇಳ್ತಾರೆ ಅಂದರೆ, ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ನೋಡಿ, ಭಾರತಕ್ಕೆ ಬಿದ್ದಂಥ ಹೊಡೆತಗಳು ಯಾವಾಗಂತೆ ಆಫ್ ಐರನ್ ಮೆನ್, ಯಾವಾಗ ನಮ್ಮ ಏನಂತ ಹೇಳ್ತೀವಿ ನಾವು ಯುಗವನ್ನು ನಮ್ಮ ಭಾರತದ ಇತಿಹಾಸ ಓದುವಾಗ ಐರನ್ ಯುಗ ಅಂತ ಹೇಳ್ತೀವಲ್ವಾ, ಅಂದರೆ ಲೋಹ ಯುಗ ಅಂತ ಹೇಳ್ತೀವಿ. ಆ ಲೋಹ ಯುಗದ ಸಮಯದಲ್ಲಿ ಬಂದಂಥ ಕೆಲವರು ನಮ್ಮ ದೇಶದ ಮೇಲೆ ಸ್ಟ್ರೈಕ್ ಹೊಡೆತಗಳು ಕೊಟ್ಟಿದ್ದಾರೆ ನಮಗೆ ಬ್ರಿಟಿಷರು ಅಲ್ವಾ. ಬ್ರಿಟಿಷರು, ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು ಬಂದ್ರಲ್ವಾ, ಅವರು ನಮಗೆ ಹೊಡೆತಗಳು ಕೊಟ್ಟರಲ್ವಾ, ಅದ್ರ ಬಗ್ಗೆ ಹೇಳು ನೋಡಿ. ಅರ್ಲಿ ಆ್ಯಂಡ್ ಲೇಟ್ ಮೊದಲಿಗೆ ಆದಂಥದ್ದು ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದು, ಬ್ರಿಟಿಷರು ಬಂದರು. ಅವರು ಮೊದಲು ನಮ್ಮ ಭಾರತಕ್ಕೆ ಬಂದು ಸ್ಟ್ರೈಕ್ ಮಾಡಿದವರು, ಭಾರತವನ್ನು ಹೊಡೆದವರು. ಅವ್ರ ಬಗ್ಗೆ ಹಾಡು ಹೇಳು ಅಂತ ಹೇಳ್ತದೆ. ಅವ್ರು ಮಾಡಿದಂಥ ಸಮಸ್ಯೆಗಳ ಬಗ್ಗೆ ಹಾಡು ಹೇಳು, ಅವ್ರು ನಮಗೆ ಹೇಗೆ ಹೊಡೆದ್ರು, ಎಷ್ಟು ಹೊಡೆದ್ರು, ಅದ್ರ ಬಗ್ಗೆ ನನಗೆ ಹಾಡು ಹೇಳು ಅಂತ ಹೇಳ್ತದೆ. ಮತ್ತು ಆ್ಯಂಡ್ ಲೇಟ್, ಮತ್ತು ಭಾರತದಿಂದ ಹೋದಂಥ ನಂತರ ಬ್ರಿಟಿಷರು ಬಂದರು ಅಥವಾ ಹೋದರು ಅವರೆಲ್ಲ ಇರ್ಬೋದು, ಜೊತೆಗೆ ಬಂದು ಹೋದ್ಮೇಲೆ ಕೂಡ ಲೇಟ್ ಆಮೇಲೆ ಆದಂಥ ಹೊಡೆತಗಳ ಬಗ್ಗೆನೂ ಹಾಡು ಹೇಳು. ಆಮೇಲೆ ಆದಂಥ ಹೊಡೆತಗಳೇನು, ಭಾರತದಲ್ಲಿ ಸರ್ಕಾರ ರಚನೆಯಲ್ಲಿ ಕಷ್ಟ ಆಗೋಯ್ತು ಅಲ್ವಾ, ಅವ್ರು ಬಂದು ಹೋದ್ಮೇಲೆ ನಮ್ಮಲ್ಲಿ ಸಮಸ್ಯೆ, ದುಡ್ಡು ಇಲ್ಲದೆ ಆಗೋಯ್ತು, ಸಂಪತ್ತು ಇಲ್ಲದೆ ಆಗೋಯ್ತು, ಎಲ್ಲವನ್ನು ದೋಚ್ಕೊಂಡೋದ್ರು, ಆ ಹೊಡೆತಗಳ ಬಗ್ಗೆ ಹಾಡು ಹೇಳು ಅಂತ ಕವಿ ಹೇಳ್ತಿದ್ದಾರೆ. ಜೊತೆಗೆ ಅವ್ರೇನು ಮಾಡಿದ್ರಂತೆ, ದೇರ್ ವೇಕ್ ಆಫ್ ಕ್ಲಾಸ್ ವಾರ್ ಅಂಡ್ ಇಟ್ಸ್ ಕೋರಿಲೇಟ್. ಮತ್ತೇನು ಮಾಡಿದ್ರು, ಬಂದವರು ಸುಮ್ಮನೆ ಹೋಗಲಿಲ್ಲ, ನಮ್ಮಲ್ಲಿ ಕ್ಲಾಸ್ ವಾರ್ ಅಂದರೆ ವರ್ಗದ ತಾರತಮ್ಯಗಳನ್ನ ತಂದಿಟ್ಟು ಹೋದರು. ಮಿಡಲ್ ಕ್ಲಾಸ್, ಲೋ ಕ್ಲಾಸ್, ಹೈ ಕ್ಲಾಸ್ ಅಂತ ಮಾಡಿದರು. ಮತ್ತು ವರ್ಣಭೇದ ಮಾಡಿದರು, ಕಪ್ಪು ಜನಾಂಗ, ಬಿಳಿಯ ಜನಾಂಗ, ಮೇಲ್ವರ್ಗದವರು, ಕೆಳವರ್ಗದವರು ಅಂತ ಮಾಡಿದ್ರಲ್ವಾ. ಆ ಒಂದು ಸಮಸ್ಯೆ ಬಗ್ಗೆ ಹಾಡು ಮಗನೇ. ನೀನು ಮೇಲಿನ ಎಲ್ಲ ಶಿಪ್ ಬಿಲ್ಡಿಂಗ್ ಯಾರ್ಡಿರ್ಬೋದು, ಸ್ಟೀಲ್ ಮಿಲ್ಸ್ ಇರ್ಬೋದು, ಅಥವಾ ಟೆಕ್ನಾಲಜಿ ವಿಷಯದಲ್ಲಿ ನೀನು ಹೇಳ್ತಿದೆಯಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಹೇಳ್ಬೋದಲ್ವ ಮಗನೇ ಅಂತೇಳಿ ಈಗ ಭಾರತನ ಮತ್ತೆ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ನೋಡಿ, ಆಯಿತಾ. ಸೊ ಇದಿಷ್ಟು ನಮಗೆ 3ನೇ ಸ್ಥಾನದಲ್ಲಿ ಸಿಗುವಂಥ ಒಂದು ಸಾರಾಂಶ ಆಗಿರುತ್ತೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಮುಂದೆ ಹೋಗೋಣ. ನಮ್ಮ ಕವಿ ಮತ್ತೆ ಏನು ಫೀಲ್ ಆಗೋಯ್ತು, ಮತ್ತೆ ನಮ್ಮ ಕವಿ ಆಪ್ಷನ್ ಕೊಡ್ತಾರಾ ಅಥವಾ ಏನು ಮಾಡ್ತಾರೆ ಅಂತ ಹೇಳಿ ತಿಳಿಸ್ಬೇಡೋಣ, ನೋಡೋಣ ಮುಂದೆ. ಕ್ವೆರಲಸ್ ಐ ಸೆಡ್. ನೋಡಿ, ಈಗ ಕಂಪ್ಲೇಂಟ್ಲಿ, ಕ್ವೆರಲಸ್ ಮೀನ್ಸ್ ಕಂಪ್ಲೇಂಟ್ಲಿ. ನಮ್ಮ ಕವಿ ಮತ್ತೆ ಅಯ್ಯೋ ಅಮ್ಮ ಇದಕ್ಕೂ ಒಪ್ಲಿಲ್ವಲ್ಲ, ನಾನು ಯಾವ ಥರ ಹೇಳಿ ಅಂತೇಳಿ ಕಂಪ್ಲೇಂಟ್ ಅಂದರೆ ದೂರು ಕೊಡೋ ರೀತಿ ಮತ್ತೆ ಕೇಳ್ತಾ ಇದ್ದಾರೆ. ಅಮ್ಮ ಏನಮ್ಮ ನೀನು ಭಾರತಾಂಬೆ, ನನ್ನ ಪೋಯಮ್ನ ನೀನು ಒಪ್ಕೋತಾನೆ ಇಲ್ಲ, ಯಾಕೆ ಆ ಥರ ಕ್ವಶನ್ ಮಾಡೋ ರೀತಿ ಅಥವಾ ಅದನ್ನ ಕಂಪ್ಲೇಂಟ್ ಮಾಡೋ ರೀತಿ, ದೂರು ಕೊಡೋ ರೀತಿ, ಅವ್ರಿಗೆ ಬೇಜಾರಾಗಿದೆ ಅನ್ನೋ ರೀತಿ ಅವ್ರು ಪ್ರಶ್ನೆ ಮತ್ತೆ ಕೇಳ್ತಾ ಇದ್ದಾರೆ. ಇಸ್ ದರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ನೋಡಿ, ಹಾರ್ಟ್ ಹೋಲ್ ಅನ್ಅಲಾಯ್ಡ್. ಅಮ್ಮ ನನ್ನ ಹಾಡೇಳುವಂಥ ಸಾಂಗ್ ಯಾವುದೂ ಇಲ್ವಾ, ನೀನು ಒಪ್ಕೊಳ್ಳೋಂಥ ಸಾಂಗ್ ನನ್ನ ಹತ್ರ ಯಾವುದೂ ಇಲ್ವಾ? ಹಾಗಾದರೆ ಇಸ್ ದರ್ ನೋ ಸಾಂಗ್ ದಟ್ ಐ ಕ್ಯಾನ್ ಸಿಂಗ್ ಆಫ್ ಯು. ನಾನು ನಿನಗೆ ಹೇಳ್ಬೇಕಂತ ಅನ್ಕೊಳ್ಳೋ ಹಾಡು ಯಾವುದೂ ಇಲ್ವಾ? ಹಾರ್ಟ್ ಹೋಲ್, ಹೃದಯ ತುಂಬಿ ಹೇಳುವಂಥ ಹಾಡು, ನಿನಗಿಷ್ಟ ಆಗುವಂಥದ್ದು, ನಿನಗಿಷ್ಟ ಆಗುವಂಥದ್ದು, ಅಥವಾ ನಾನು ಹೃದಯ ತುಂಬಿ ಆಡುವಂಥದ್ದು, ನಿನಗೆ ಯಾವುದು ಇಷ್ಟ ಆಗೋದು? ಅನಾಯ್ಡ್ ಅಂದರೆ, ಅಲಾಯ್ಡ್ ಮೀನ್ಸ್ ತುಕ್ಕು ಹಿಡಿಯೋಂಥದ್ದು, ಅನಾಯ್ಡ್ ಅಂದರೆ ತುಕ್ಕು ಹಿಡಿದಿರೋವಂಥದ್ದು, ಅಂದರೆ ನಿನಗೆ ಸಮಸ್ಯೆ ಆಗಿರೋವಂಥದ್ದು ಅಥವಾ ನೀನು ಒಪ್ಕೊಳ್ಳೋ ಅಂಥದ್ದು, ನೀನು ಒಪ್ಪದೇ ಇರುವಂಥ ವಿಷಯ ಯಾವುದೂ ಇಲ್ವಾ? ನೀನು ಒಪ್ಕೋಬೇಕು. ಆ ಥರದ ಹಾಡು ನನ್ನ ಹತ್ರ ಹಾಗಾದರೆ ಯಾವುದು ನಿನಗೆ ಕೇಳಿಸ್ತಾ ಇಲ್ವಾ? ನಾನು ಕಾಣಿಸ್ತಾ ಇಲ್ವ ನಿನಗೆ? ನಾನು ಯಾವ ರೀತಿ ಹಾಡನ್ನ ಹೇಳಿ? ಅಥವಾ ಮತ್ತೆ ಹೇಳ್ತಾರೆ, ಹಾಡಿನ ಒಂದು ಕ್ವಾಲಿಟಿ ಹೇಳ್ತಾರೆ ನೋಡಿ. ಎ ಸಾಂಗ್ ಬ್ರೇತ್ಡ್ ಇನ್ ದ ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವಾಯ್ಡ್. ನೋಡಿ, ಅವ್ರು ಮತ್ತೆ ಹೇಳ್ತಾರೆ, ನಾನು ಹೇಳುವಂಥ ಹಾಡು ಹೇಗಿರ್ಬೇಕಂದ್ರೆ ಸ್ಟೈನ್ಲೆಸ್, ನಾವು ನೋಡ್ತೀವಿ ಕಬ್ಬಿಣ ಸ್ಟೈನ್ಲೆಸ್ ಹೆಂಗಿರುತ್ತಲ್ವ, ತುಂಬ ಪ್ಯೂರಿಫೈಡ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಅಮ್ಮ ಅಷ್ಟು ಚೆನ್ನಾಗಿರುವಂಥದ್ದು ನೋಡಿ. ಎ ಸಾಂಗ್ ಬ್ರೇತ್ಡ್ ಇನ್ ದ ಸ್ಟೈನ್ಲೆಸ್ ಬ್ಲೂ ಅನ್ವೇಪರಿಂಗ್ ಇನ್ ದ ವಾಯ್ಡ್ ಅಂದರೆ ನಾವು ಬೇಡ, ನಥಿಂಗ್ನೆಸ್ ಇಲ್ಲ, ಅಲ್ಲಿ ಏನೂ ಇಲ್ಲ ಅನ್ನೋ ರೀತಿ, ಅಂದರೆ ನಾನು ಹೇಳುವಂಥ ವಿಷಯದಲ್ಲಿ ಏನೂ ಇಲ್ಲ ಅಂತ ನೀನು ಏನು ಬೇಡ ಅನ್ನೋ ರೀತಿ ನೀನು ಇಂದಿನ ಸ್ಟಾನ್ಸಗಳಲ್ಲಿ ಹೇಳ್ತಾ ಇದೆಯಾ. ಆದರೆ ಹಾಗೆ ಹೇಳದೇ ಇರೋವಂಥದ್ದು, ನಾನು ನಿನಗೆ ಹೃದಯಪೂರ್ವಕವಾಗಿ ಹೇಳೋ ಅಂಥದ್ದು ಸಾಂಗ್ ಯಾವುದು ಇಲ್ವಾ ಹಾಗಾದರೆ ಅಮ್ಮ ಅಂತೇಳಿ ಕೇಳ್ತಾ ಇದ್ದಾರೆ. ನಾನು ಯಾವ ಹಾಡನ್ನ ಹೇಳಲಿ ಅಮ್ಮ, ನಾನು ಹೇಳಲೇಬೇಕು, ಇದು ನನ್ನ ಕೆಲಸ, ನಾನು ಯಾವ ಹಾಡನ್ನ ಹೇಳಲಿ
ನಿನಗೆ ನಾನು ಇಷ್ಟಪಡಿಸ್ಬೇಕು, ಖುಷಿಪಡಿಸ್ಬೇಕು, ನಾನು ಯಾವ ಹಾಡನ್ನ ಹೇಳಿ, ನಾನು ಆಡುವಂಥ ಎಲ್ಲ ವಿಷಯಗಳಲ್ಲಿ ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇದೆಯಲ್ವಾ. ಆದರೆ ನೀನು ಬೇಡ ಅನ್ನುವಂತೆ ಹೇಳುವಂಥ ಹಾಡು ನನ್ನಲ್ಲಿ ಯಾವುದೂ ಇಲ್ವಾ ಅಂತೇಳಿ ಆ ಕವಿ ಮತ್ತೆ ತನ್ನ ಬೇಜಾರನ್ನು ವ್ಯಕ್ತಪಡಿಸಿದರೆ, ಆದರೆ ಮುಂದೆ ಮತ್ತೆ ನೋಡೋಣ ಅವ್ರು ಏನು ಮಾಡ್ತಾರೆ ಅಂತೇಳಿ. ಹಾಗೆ ಹೀಗೆ ಕಂಪ್ಲೇಂಟ್ಲಿ ನಮ್ಮ ಕವಿ ಮಾತಾಡಿದ ತಕ್ಷಣ ಏನಾಗುತ್ತಂದರೆ ನಮ್ಮ ಭಾರತ ಮಾತೆ ರಿಪ್ಲೈ ಮಾಡ್ತಾರೆ. ಹೇಗೆ ರಿಪ್ಲೈ ಮಾಡ್ತಾರೆ ಅಂತೇಳಿ ನಾವು ಮುಂದಿನ ಸ್ಥಾನದಲ್ಲಿ ನೋಡೋಕೆ ಹೋಗೋಣ. ನೋಡಿ, ಅಟ್ ದಟ್ ನೋಡಿ ಹಾಗೆ ಹೇಳುವಾಗಲೇ ದ ಮದರ್ ರೋಸ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ. ನೋಡಿ, ಮದರ್ ರೋಸ್, ಈ ಭಾರತಾಂಬೆ ಎದ್ದು ಬಿಟ್ರ ಮೇಲೆ, ರೋಸ್ ಅಂದರೆ ರೈಸ್ನ ಪಾಸ್ಟ್ ಟೆನ್ಸ್ ರೋಸ್, ಅವ್ರು ಎದ್ದು ಬಿಟ್ರ ಮೇಲೆ ಹೇಗೆದ್ರು ಅಂದರೆ ಡ್ರೇಪ್ಡ್ ಇನ್ ದ ಬ್ಲೂ ಸ್ಕೈ. ಅವ್ರು ಎದ್ದಿದ್ದು ಹೇಗಿತ್ತು ಅಂದರೆ ತಮ್ಮ ತಲೆ ನೋಡಿ ನಾನು ಚಿತ್ರ ತೋರಿಸ್ತೀನಲ್ಲ ಹಾಗೆ ಭಾರತಾಂಬೆಯ ತಲೆ ಆಕಾಶಕ್ಕೆ, ಬ್ಲೂ ಸ್ಕೈಗೆ, ನೀಲಿ ಆಕಾಶಕ್ಕೆ ತಾಕ್ತಾ ಇದೆ, ಹಾಗೆ ಎದ್ಬಿಟ್ರು. ಮತ್ತು ಹೇಳುವಾಗ ಅಂತ ಕೆಲವು ವಿಷಯಗಳನ್ನ ಅವರು ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಮಿಲ್ಕ್ ವೈಟ್ ಓಷನ್ಸ್ ಹಿವ್ಡ್ ರೌಂಡರ್. ನೋಡಿ ಹೇಗೆ ಹೇಳ್ತು ಅಂದರೆ ಆ ಒಂದು ಸಾಗರಗಳು ಭಾರತ ಮಾತೆ ಹೇಳುವಾಗ ಅವರೊಂದಿಗೆ ದೊಡ್ಡ ಅಲೆಗಳು ಅವ್ರನ್ನ ಸರೌಂಡ್ ಆಗ್ತಾ ಇದೆ. ದೊಡ್ಡ ಅಲೆಗಳು ಅಂದರೆ ಸಮುದ್ರದಲ್ಲಿ ಸುಂಟ್ರ ಗಾಳಿ ಬರ್ತದೆ ಗೊತ್ತಾ ನಿಮಗೆ, ಆ ರೀತಿ ಕಾಲಿಂದ ತಲೆಯವರೆಗೂ ಅವ್ರನ್ನ ಕವರ್ ಮಾಡ್ತಿದೆ, ಹಾಗೆ ಒಂದು ಆಗ್ತಿದೆ. ಇನ್ನು ದೇರ್ ವೇವ್ಸ್ ವರ್ ದ ಎಂಟ್ರಾನ್ಸಿಂಗ್ ಆ್ಯಂಡ್ ಎಂಥ್ರೋನಿಂಗ್ ಲೈಟ್. ನೋಡಿ, ಅವರ ಅಲೆಗಳು ಆಗಿದ್ದಂಥ ಬಿಳಿಯ ಹಾಲಿನ ನೊರೆ, ನೋಡಿ ಬಿಳಿಯ ಹಾಲಿನ ನೊರೆ ಅಂತ ಇದ್ದಂಥ ಅಲೆಗಳು ಅವರಿಗೆ ನೋಡಿ ಏನು ಮಾಡ್ತಿದೆ, ಲೈಟ್ನಿಂಗ್ ಕೊಡ್ತಾ ಇದೆ, ಲೈಟ್ನಿಂಗ್ ಬೆಳಕನ್ನು ಸೂಸ್ತಾ ಇದೆ ಅವರ ಮೇಲೆ. ಆನ್ ವಿಚ್ ಶಿ ಸ್ಯಾಟ್ ಆ್ಯಂಡ್ ರೋಟ್ ದ ಬುಕ್ ಆಫ್ ಮಾರೋ. ನೋಡಿ ಏನಾಗಿತ್ತು ಅಂದರೆ ಅವರು ಅಲ್ಲಿ ಕೂತ್ಕೊಂಡು ಸಮುದ್ರದ ಮೇಲೆ ಎದ್ದವರು ಅಲ್ಲಿ ಮತ್ತೆ ಕೂತ್ಕೊಂಡು ಏನು ಮಾಡ್ತಿರಂತೆ, ಶಿ ರೋಟ್ ದ ಬುಕ್ ಆಫ್ ದ ಮಾರೋ. ನಾಳೆಯ ಪುಸ್ತಕ ಅಂದರೆ ನಮ್ಮ ಭಾರತಕ್ಕೆ ಭವಿಷ್ಯದ ಪುಸ್ತಕವನ್ನು ಬರೆದಿದ್ರಂತೆ. ಅಂದರೆ ನಾಳೆ ಇದುವರೆಗೂ ಈ ಸಮಸ್ಯೆಗಳಿತ್ತು, ನಮ್ಮಲ್ಲಿ ಭಿಕ್ಷುಕರಿದ್ದಾರೆ, ನಮ್ಮಲ್ಲಿ ತುಂಬ ಎಷ್ಟೋ ಜನ ಕಷ್ಟಪಟ್ಟು ಕೆಲಸ ಮಾಡೋರಿದ್ದಾರೆ, ರಿಂಕಲ್ ಫೇಸಸ್ ಇದ್ದಾರೆ, ಹಾಗೆ ಎಷ್ಟೋ ಸಮಸ್ಯೆಗಳಲ್ವಾ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಮತ್ತು ಬ್ರಿಟಿಷರು ಬಂದರು, ನಮ್ಮ ಮೇಲೆ ದಾಳಿ ಮಾಡಿದರು, ಇಷ್ಟೆಲ್ಲ ನೋವುಗಳನ್ನ ಅನುಭವಿಸಿದ್ದೀವಲ್ವಾ. ಸೊ ನಮ್ಮಲ್ಲಿ ಡರ್ಟಿ ಏರಿಯಾಸ್ ಇದೆ ಅಲ್ವಾ, ಈ ಎಲ್ಲ ನಾವು ನೋಡಿದ್ವಿ, ಈ ಸಮಸ್ಯೆಗಳೆಲ್ಲ ನೋಡಿದ್ವಿ. ಆದರೆ ಇಲ್ಲಿ ನಮ್ಮ ಭಾರತಾಂಬೆ ನಮ್ಮ ನಾಳೆಯ ಪುಸ್ತಕವನ್ನು, ನಮ್ಮ ಭವಿಷ್ಯದ ಪುಸ್ತಕವನ್ನು ಬರೆದಿದ್ದಾರೆ. ಆ ಪುಸ್ತಕ ಹೇಗಿದೆ ಅಂತ ಹೇಳಿದರೆ ನೋಡಿ, ಅವರ ಫೋರ್ಹೆಡ್ ಓಪನ್ ಲೈಕ್ ಅರ್ತ್ಸ್ ಡೆಸ್ಟಿನಿ. ನೋಡಿ, ಅವರ ತಲೆಯ ಮುಂದಿನ ಭಾಗ ಓಪನ್ ಆಗಿತ್ತು. ಹೇಗೆಂದರೆ ನಮ್ಮ ಭಾರತದ ಮುಂದಿನ ಭವಿಷ್ಯ ಅಲ್ಲಿ ಕಾಣ್ತಾ ಇತ್ತು, ಅಥವಾ ಭೂಮಿಯ ಭವಿಷ್ಯ ಕಾಣ್ತಾ ಇತ್ತು. ಹೇಗಿತ್ತು ಅಂದರೆ ಈಲ್ಡಿಂಗ್ ದ ಸನ್ ಗಾಡ್. ನೋಡಿ, ಅಂದರೆ ಸೂರ್ಯ ಉದಯಿಸುವಂತೆ ಅವರ ತಲೆಯಲ್ಲಿ ನಾಳೆಯ ಭವಿಷ್ಯ ಕಾಣ್ತಾ ಇತ್ತು, ಭಾರತದ ನಾಳೆಯ ಭವಿಷ್ಯ ಅಥವಾ ಮುಂದಿನ ಭವಿಷ್ಯ ಕಾಣ್ತಿತ್ತು. ಹೇಗಿತ್ತು ಅಂತ ಹೇಳಿದ್ರೆ ಕ್ಯಾನ್ಸಲಿಂಗ್ ಆಲ್ ಸಾರೋ. ಓ ಮೈ ಗಾಡ್, ಸಖತ್ತಾಗಿದೆ ಅಲ್ವಾ. ನಮ್ಮ ಭಾರತದ ಎಲ್ಲ ಸಮಸ್ಯೆಗಳನ್ನ ಕ್ಯಾನ್ಸಲ್ ಮಾಡುವಂತೆ ಇತ್ತು ಅವರ ಮುಂದಲೇ, ಅಥವಾ ಅವರ ಬರೆದಂಥ ಮುಂದಿನ ಭವಿಷ್ಯದ ಪುಸ್ತಕ ಹೇಗೆ ಓಪನ್ ಆಗಿತ್ತು ಅಂದರೆ ಆ ಪುಸ್ತಕದಲ್ಲಿ ಬರೆದಿತ್ತು ಏನಂತ ಹೇಳಿದ್ರೆ, ಸೂರ್ಯ ಉದಯಿಸುವಂತೆ ಒಳ್ಳೆಯ ಕಾರ್ಯಗಳು ಮುಂದೆ ಜರುಗುತ್ತವೆ. ಸೂರ್ಯ ಉದಯ ಆಗೋದು ಯಾವತ್ತಿಗೂ ನಮಗೆ ಒಳ್ಳೆಯ ಲಕ್ಷಣ ಅಲ್ವಾ, ಬೆಳಕನ್ನು ತರುವಂಥ ವಿಷಯ ಆಗಿರುತ್ತೆ. ಹಾಗೆ ಭಾರತಕ್ಕೆ ಏನಾಗುತ್ತೆ, ಮುಂದೆ ಸೂರ್ಯ ಉದಯಿಸುವಂತೆ ಒಳ್ಳೆ ಕಾರ್ಯಗಳು ಉದಯಿಸ್ತವೆ, ಅದ್ಭುತ ಡೆವಲಪ್ಮೆಂಟ್ ಬರುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋ ರೀತಿ ಅವರ ಕನಸಿತ್ತು. ಕ್ಯಾನ್ಸಲಿಂಗ್ ಆಲ್ ಸಾರೋ, ಇಟ್ ವಾಸ್ ಕ್ಲಿಯರ್ ಡಾನ್ ಲೈಕ್ ಎ ನೈಟ್ ಮೇರ್ ಫ್ಲೆಡ್ ದ ನೈಟ್ ಆ್ಯಂಡ್ ದ ಸನ್ ಬೀಮ್ ವಾಸ್ ಅಸ್ ದ ಹ್ಯಾಂಡ್ ದಟ್ ಸೇವ್ಸ್. ನೋಡಿ ಹೇಗಿತ್ತು ಅಂದರೆ ರಾತ್ರಿಯ ಕತ್ತಲೆಂಬ ಅಂಧಕಾರದ ವಿಷಯಗಳು, ಅಥವಾ ಏನು ಅಂಡರ್ ಡೆವಲಪ್ಮೆಂಟ್ ವಿಷಯಗಳಿದಾವಲ್ಲ, ಅನಭಿವೃದ್ಧಿ ಕಾರ್ಯಗಳಿರ್ಬೋದು, ಅವೆಲ್ಲ ಏನಾಗುತ್ತಂತೆ ಕನಸೋ ಎಂಬಂತೆ ಫ್ಲಡ್ ಹಾರಿ ಹೋಗ್ತಂತೆ, ರಾತ್ರಿನೇ ಕತ್ತಲಲ್ಲೇ ಹಾರಿ ಹೋಗುತ್ತಂತೆ. ಆ್ಯಂಡ್ ದ ಸನ್ ಬೀಮ್ ಅಂದರೆ ಸೂರ್ಯನ ಕಿರಣಗಳೇನಾಗುತ್ತೆ, ವಾಸ್ ದ ಹ್ಯಾಂಡ್ ಆಫ್ ದಟ್ ಸೇವ್ಸ್. ಭಾರತವನ್ನು ರಕ್ಷಿಸುವಂಥ ಕೈಗಳಾಗಿ ಆ ಸೂರ್ಯನ ಕಿರಣಗಳಂತೆ ಮುಂದಿನ ಅಭಿವೃದ್ಧಿ ಕಾರ್ಯಗಳು, ಮುಂದಿನ ಏನಂತ ಹೇಳ್ಬೋದು, ಮುಂದಿನ ಭವಿಷ್ಯ ಆ ಸೂರ್ಯ ಉದಯಿಸುವಂತೆ ಉದಯವಾಗುತ್ತೆ ಅಂತೇಳಿ ನಮ್ಮ ಕವಿಯಲ್ಲಿ ಹೇಳ್ತಾ ಇದ್ದಾರೆ. ಇದಿಷ್ಟು ನಮ್ಮ ಕವಿತೆ, ದಟ್ ಈಸ್ ದ ಸಾಂಗ್ ಆಫ್ ಇಂಡಿಯಾ ರಿಟನ್ ಬೈ ವಿ ಕೆ ಗೌಡ್ಕರ್. ತುಂಬ ಚೆನ್ನಾಗಿತ್ತಲ್ವಾ? ತುಂಬ ಚೆನ್ನಾಗಿದೆ. ನಾನು ಲೈನ್ ಬೈ ಲೈನ್ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯಮಾಡಿ ಒಂದ್ಸರಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ, ನಿಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ, ಮತ್ತೊಂದು ಸಮಸ್ಯೆ ಇಲ್ಲ. ಒಂದು ವೇಳೆ ಪ್ರಾಬ್ಲಮ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಸರಿ ಚೆನ್ನಾಗಿದ್ರು ಕೂಡ ನನಗೆ ಕಮೆಂಟ್ ಮಾಡಿ. ನನಗೆ ನಿಮ್ಮ ಫೀಡ್ಬ್ಯಾಕ್ ನಮಗೆ ತುಂಬ ಅವಶ್ಯಕತೆ ಇರುತ್ತೆ. ದಯಮಾಡಿ ನಿಮ್ಮ ಫೀಡ್ಬ್ಯಾಕ್ ತಿಳಿಸಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ನಾನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫೈ ಆಗಿರಿ, ಬೆಲ್ ಬಟನ್ ಚೆಕ್ ಮಾಡಿ ನೋಟಿಫೈ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.